ನಮ್ಮೆಲ್ಲ ವೀಕ್ಷಕರಿಗೂ ಪ್ರೇಮಿಗಳ ದಿನದ ಶುಭಾಶಯಗಳು. ಪ್ರೇಮಿಗಳ ದಿನವು ಪ್ರೇಮಿಗಳು ಶುಭಾಶಯಗಳು ಮತ್ತು ಉಡುಗೊರೆಗಳ ಮೂಲಕ ತಮ್ಮ ಪ್ರೀತಿಯನ್ನು ತೋರಿಸುವ ಆಚರಣೆಯಾಗಿದೆ. ಇದನ್ನು ಸೇಂಟ್ ವ್ಯಾಲೆಂಟೈನ್ಸ್ ಡೇ ಎಂದು ಕೂಡ ಕರೆಯುತ್ತಾರೆ. ಈ ಹಬ್ಬವು ಸಂಬಂಧಿಕರು ಮತ್ತು ಸ್ನೇಹಿತರ ನಡುವಿನ ಪ್ರೀತಿಯನ್ನು ಪ್ರತಿನಿಧಿಸಲು ಆಚರಿಸುತ್ತಾರೆ. ಪ್ರತಿ ವರ್ಷ ಫೆಬ್ರವರಿ 14ರಂದು ಪ್ರೇಮಿಗಳ ದಿನವನ್ನು ಆಚರಿಸಲಾಗುತ್ತದೆ. ವ್ಯಾಲೆಂಟೈನ್ಸ್ ಡೇಯನ್ನು ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್, ಕೆನಡಾ ಮತ್ತು ಆಸ್ಟ್ರೇಲಿಯಾ, ಹಾಗೆಯೇ ಅರ್ಜೆಂಟೀನಾ, ಫ್ರಾನ್ಸ್, ಮೆಕ್ಸಿಕೋ ಮತ್ತು ದಕ್ಷಿಣ ಕೊರಿಯಾದಲ್ಲಿ ವ್ಯಾಪಕವಾಗಿ ಆಚರಿಸಲಾಗುತ್ತದೆ. ಫಿಲಿಪೈನ್ಸ್ನಲ್ಲಿ ಇದು ಅತ್ಯಂತ ಜನಪ್ರಿಯ ವಿವಾಹ ವಾರ್ಷಿಕೋತ್ಸವವಾಗಿದೆ. ಕರ್ನಾಟಕದಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ವ್ಯಾಲೆಂಟೈನ್ಸ್ ಡೇಯನ್ನು ಸಾಕಷ್ಟು ಮಾಲ್ಗಳು, ರೆಸ್ಟೋರೆಂಟ್ಗಳು, ಪಬ್ಗಳು ಮತ್ತು ಹೋಟೆಲ್ಗಳಲ್ಲಿ ಈ ವ್ಯಾಲೆಂಟೈನ್ಸ್ ಡೇಯನ್ನು ಸಾಕಷ್ಟು ಸಂಭ್ರಮಾಚರಣೆಯಿಂದ ಆಚರಿಸುತ್ತಾರೆ. ಅವೆಲ್ಲವೂ ಈ ದಿನ ತುಂಬಿ ತುಳುಕುತ್ತಿರುತ್ತದೆ ಎಂದೇ ಹೇಳಬಹುದು. ಆದರೆ ಈ ಆಚರಣೆ ಭಾರತೀಯರದ್ದಲ್ಲದಿದ್ದರೂ ಕೂಡ, ನಮ್ಮ ಆಚರಣೆ ಅಲ್ಲದಿದ್ದರೂ ಕೂಡ ಇತ್ತೀಚಿನ ಯುವ ಜನಾಂಗ ವ್ಯಾಲೆಂಟೈನ್ಸ್ ಡೇಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ. ಆದರೆ ವ್ಯಾಲೆಂಟೈನ್ಸ್ ಡೇಯ ನಿಜವಾದ ಉದ್ದೇಶ ಪ್ರೇಮಿಗಳಿಗೆ, ನಿಜಕ್ಕೂ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಒಂದು ಪ್ರೀತಿಯ ಉಡುಗೊರೆಯನ್ನು ನೀಡುವ ಮೂಲಕ, ಪ್ರೀತಿಯ ಸಂದೇಶವನ್ನು ರವಾನಿಸುವ ಮೂಲಕ ಈ ವ್ಯಾಲೆಂಟೈನ್ಸ್ ಡೇ ತನ್ನ ಮಹತ್ವವನ್ನು ಕಂಡುಕೊಳ್ಳುತ್ತದೆ. ಹಾಗಾಗಿ ಸಾಕಷ್ಟು ಜನ ಭಾರತೀಯರು ಕೂಡ ಈ ಹಬ್ಬವನ್ನು ಆಚರಿಸುತ್ತಿದ್ದಾರೆ ಎಂದೇ ಹೇಳಬಹುದು. ನೀವು ನಿಮ್ಮ ವ್ಯಾಲೆಂಟೈನ್ಸ್ ಡೇಯನ್ನು ಹೇಗೆ ಆಚರಿಸಿದಿರಿ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.